ಎಲ್ಲರಿಗೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ, ಇವು ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಿ ದೇಹದ ವೆಯ್ಟನ್ನು ಕಮ್ಮಿ ಮಾಡೋದಕ್ಕೆ ಒಂದು ಜ್ಯೂಸ್ ನೋಡೋಣ. ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಸೋರೆಕಾಯಿ. ಅದನ್ನು ಲೀಚ್ ಮಾಡಿ ತೊಗೊತೀವಿ. ಅಂದರೆ ಉಗುರು ಬೆಚ್ಚಿನ ನೀರಿನಲ್ಲಿ ಉಪ್ಪು ಹಾಕಿ 4 ತಾಸು ನೆನೆಸಿ, ಅನಂತರ ನಾನೀಗ ತೊಳಿತಿರೋ ಥರ ತಣ್ಣೀರಲ್ಲಿ ತೊಳೆದು ಹೆಚ್ಚಿ ತೊಗೊಬೇಕು, ಅಂದರೆ ಕಟ್ ಮಾಡ್ಕೊಬೇಕು. ಈಗ ಹಸಿ ತರಕಾರಿ ಜ್ಯೂಸ್ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಇಲ್ಲಿಟ್ಟಿದ್ದೀನಿ. ಮಜ್ಜಿಗೆ ಅದರಲ್ಲಿ ಪ್ರಧಾನವಾದದ್ದು. ಮಜ್ಜಿಗೆ 250 ಗ್ರಾಮ್ ಆದರೆ ಈ ತರಕಾರಿಗಳೆಲ್ಲನೂ 250 ಗ್ರಾಮ್ ನಾವು ತೊಗೊಬೇಕು. ಟೋಟಲಾಗಿ ಅರ್ಧ ಲೀಟರಷ್ಟು ಜ್ಯೂಸನ್ನು ನಾವು ಡೈಲಿ ಕುಡಿಬೇಕಾಗುತ್ತೆ. ಅದಕ್ಕೆ ಸೋರೆಕಾಯಿ ಹೆಚ್ಚಿಟ್ಟಿರೋದು 100 ಗ್ರಾಮ್ ತೊಗೊಂಡಿದ್ದೀನಿ, ಮತ್ತು ಸೌತೆಕಾಯಿ 100 ಗ್ರಾಮ್ ತೊಗೊಂಡಿದ್ದೀನಿ. ಅದೆರಡು 200 ಗ್ರಾಮಷ್ಟು ಆಗುತ್ತೆ. ಕೊತ್ತಂಬರಿ ಸೊಪ್ಪು 15ರಿಂದ 20 ಗ್ರಾಮ್ ತೊಗೊಬೇಕು, ಮತ್ತು ಕರಿಬೇವಿನ ಸೊಪ್ಪು 20ರಿಂದ 30 ಗ್ರಾಮಷ್ಟು ತೊಗೊಬೋದು. ಅದು ಇವೆರಡೂ 50 ಗ್ರಾಮಷ್ಟು ಇರೋಂಗೆ ತೊಗೊಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ 2 ಗ್ರಾಮಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಮೆಣಸು ಮತ್ತು ಲವಂಗ, ಅದು 1 ಗ್ರಾಮಷ್ಟು ಇರುತ್ತೆ. ಒಂದು 20 ಲವಂಗ, ಒಂದು 10 ಲವಂಗ, 20 ಮೆಣಸಷ್ಟು ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಹಿಂದೆ 4 ಜ್ಯೂಸ್ ಮಾಡೋ ಅಂಥ ವೆರೈಟಿ ಹೇಳಿದ್ದೀನಿ. ಅದೇ ಥರನೇ ಇದನ್ನು ಮಾಡ್ಕೊಬೇಕಾಗುತ್ತೆ. ಜ್ಯೂಸ್ ಅಂದರೆ ಮಿಕ್ಸಿಲಿ ಹಾಕ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಹಾಕಿ ಅದನ್ನು ಚೆನ್ನಾಗಿ ಗಟ್ಟಿಯಾಗಿ ರುಬ್ಬಿ ತೊಗೊಬೇಕು. ಆ ತೊಗೊಂಡಿರೋವಂಥ ಹಸಿ ತರಕಾರಿಯಲ್ಲಿ ನಾವು 125 ಗ್ರಾಮ್ ಲೋಟಕ್ಕೆ ಹಾಕ್ಕೊಬೇಕು. ಅಂದರೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ 125 ಗ್ರಾಮಷ್ಟು ಮಜ್ಜಿಗೆಯನ್ನು ಮಿಕ್ಸ್ ಮಾಡಿ, ಲೆಮನ್ 5ರಿಂದ 6 ತೊಟ್ಟು ಹಾಕ್ಕೊಂಡು ಕಲಸಿ, ನಾವು ತಿಂಡಿಗಿನ್ನ ಮುಂಚೆ ಒಂದು ಸರಿ ಮತ್ತು ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಒಂದು ಸರಿ ಕುಡಿತಾ ಬಂದ್ವಿ ಅಂದರೆ ನಮ್ಮ ದೇಹದಲ್ಲಿನ ತೂಕ ಕಮ್ಮಿಯಾಗಿ ಆರೋಗ್ಯವಾಗಿ ಇರಬಹುದು.